ಮಾನಸರೇ ಮಾನಸ ಅಂತವರಾಗಿ ಪುಟ್ಟಲೇನಾಗಿ ಮೇಲೋ ಬೀಜವನ್ನು ತೀರದೊಡ ಮರೆದುಡಿಯಾಗಿ ಗೋಗೆಯಾಗಿ ಹುಟ್ಟೋದು ನನ್ನನ್ನು ಧನವಾಸ ದೇಶಗಳು ನಮ್ಮ ನೃಪತುಂಗ ಹೇಳ್ತಾರೆ ಕುರಿತೋದು ನೀವು ಕಾವ್ಯ ಮಂದಿಗಳು ಓದಿರಲಿಲ್ಲ ಆದರೆ ಅವರು ಕಾವ್ಯವನ್ನು ಬರೀತಾ ಇದ್ರು ಅಂದರೆ ಅವರ ರಕ್ತದಲ್ಲಿ ಸಹಜವಾಗಿ ಆ ಒಂದು ಕಾವ್ಯದ ಸ್ಫುರಣೆ ಆಗ್ತಾ ಇತ್ತು. ಅದು ಜನಪದ ನಿತ್ಯ ಜೀವನ ಶೈಲಿಯಲ್ಲಿ ಆ ಸಾಹಿತ್ಯ ಹೊಂದಾಣಿಕೆ ಆಗ್ತಾ ಇತ್ತು. ಅದರಿಂದ ಸಾಹಿತ್ಯ ಬೇರೆ ಅಲ್ಲ, ಜನಜೀವನ ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ. ಅದು ಎಲ್ಲವೂ ಒಟ್ಟಿಗೆ ಅವರು ಆಗುವಂತಹ ಒಂದು ಭಾಷೆಯ ಸಂಸ್ಕೃತಿ. ಆ ಸಂಸ್ಕೃತಿ ಉಳಿಬೇಕು. ಇಂದಿನ ಸಂಸ್ಕೃತಿ ಉಳಿಯುವುದು ಮುಂದಕ್ಕೆ ಇನ್ನು 100 ವರ್ಷಗಳ ನಂತರ ಉಳಿಯುವುದು ಅದು ಸಾಹಿತ್ಯ. ಅಂತಹ ಸಾಹಿತ್ಯ ರಚನೆ ಮಾಡುವಂತ ನಮ್ಮ ಕವಿಗಳು ಸಾಹಿತ್ಯಕ್ಕೆ ಗಮನ ಹರಿಸಬೇಕು. ಅದು ಒಂದಷ್ಟು ಕಾಲ ನಮ್ಮ ಮುಂದೆ ಇದ್ದು ಅದು ಯುವಕರಿಗೆ ದೇಶಕ್ಕೆ ಮಾರ್ಗದರ್ಶನ ಆದರೆ ನಾವು ಮಾಡಿದಂತಹ ಯಾವುದೇ ಬದುಕಾಗಿ ಬಿಡಬಹುದು. ಅದು ಶಾಶ್ವತವಾಗಿ ಜನರ ಮೇಲೆ ಓದುಗರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳಿ ನನ್ನ